ಬೆಂಗಳೂರು ಯಲಹಂಕ ಕಡೆಯಿಂದ. ಸೊ ಓಕೆ. ನನಗೆ ಹೈಪರ್ ಥೈರಾಯ್ಡಿಸಮ್ ಸ್ಟಾರ್ಟ್ ಆಗಿತ್ತು. ಈ ಪ್ರಾಡಕ್ಟ್ ಯಾವಾಗ ನಾವು ಶುರು ಮಾಡ್ಬೇಕು ಅನ್ಕೊಂಡ್ವಿ, ಅದಕ್ಕಿಂತ ಮುಂದೆ 1 ತಿಂಗಳು ಮುಂಚೆ ಹೈಪರ್ ಥೈರಾಯ್ಡಿಸಮ್ ಶುರು ಆಗಿತ್ತು. ಅದಕ್ಕೆ ಆಕ್ಚುಲಿ ಯಾವ್ದೋ ಒಂದು ಮೆಡಿಸನ್ಸ್ ಇಲ್ಲ. TCH ತುಂಬಾ ಲೋ ಆಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಝೀರೋ ಆಗ್ಬಿಟ್ಟಿತ್ತು. ಆಮೇಲೆ T3 T4 ಅಂತೂ ಆಲ್ಮೋಸ್ಟ್ 10-12 ಆಗ್ಬಿಟ್ಟಿತ್ತು ಇರೋದ್ರಲ್ಲಿ. ಸೊ ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಇದಕ್ಕೇನು ಮೆಡಿಸನ್ ಇಲ್ಲ ಅಂದಾಗ ತುಂಬಾ ಒಂಥರ ನನ್ಗೆ ಆಲ್ಮೋಸ್ಟ್ ನಾನು ಲಿಟ್ರಲಿ ಹತ್ ಬಿಟ್ಟಿದ್ದೆ 1-2-3 ಸತಿ. ಸೊ ಏನಪ್ಪಾ ಹಿಂಗಾಗೋಯ್ತು, ಯಾಕಂದ್ರೆ ನಮ್ ಫಾದರ್ಗೆ ಥೈರಾಯ್ಡ್ ಸಿ ಇಂದಾನೇ ಡೆತ್ ಆಗಿರೋದು. ಸೊ ಏನ್ ಹಿಂಗೆ ಫ್ಯಾಮಿಲಿನಲ್ಲೇ ರನ್ ಆಗುತ್ತೆ ಆ ಒಂದು ಭಯ ಮನ್ಸಲ್ಲಿತ್ತು. ಸೊ ಅದನ್ನ ನಾನು ನಿವಾರ್ಸಕ್ಕೆ ಎಲ್ಲಾರ ಹತ್ರ ಸ್ವಲ್ಪ ಹೇಳ್ಕೊಂಡೆ, ನನ್ಗಿಂತ ಪ್ರಾಬ್ಲಮ್ ಇತ್ತು ಅಂತ. ಸೊ ಈ ತರ ಒಂದು ಸೊಲ್ಯೂಷನ್ ಬರುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು. ಸೊ ಪೂರ್ಣಿಮಾ ಅವರು ಯಲಹಂಕನಲ್ಲಿ ನಮ್ಗೆ ಒಂದು ದಾರಿ ತೋರಿಸ್ಕೊಟ್ರು. ಇದು ಕಂಟಿನ್ಯೂ ನಾನು actually, ಈ ರಿಸಲ್ಟ್ ಬರೋವರೆಗೂ ನಾನು ಈ ಪ್ರಾಡಕ್ಟ್ ಮೇಲೆ ಬಿಲೀಫೇ ಇರ್ಲಿಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಸುಮ್ನೆ ನಮ್ಮ ವೈಫ್ ಆಮೇಲೆ ಅವ್ರ ಪೂರ್ಣಿಮಾ ಅವರ ಬಲವಂತದ ಮೇಲೆ, ಪೂರ್ಣಿಮಾ ಅವ್ರು ಬಂದ್ಬಿಟ್ಟು ನಮ್ಮ ವೈಫ್ ಅವ್ರ ಸಿಸ್ಟರ್. ಸೊ ಅವ್ರ ಬಲವಂತದ ಮೇಲೆ ನಮ್ ವೈಫ್ಗೆ ನಂಬಿಕೆ ಇತ್ತು, ಬಟ್ ಅವ್ರು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ, ಅವ್ರಿಗೆ ಏನ್ ಇಶ್ಯೂ ಇಲ್ಲ. ಬಟ್ ನನ್ಗೆ ನಂಬಿಕೆ ಇರ್ಲಿಲ್ಲ, ತುಂಬಾ ಇಶ್ಯೂ ಇತ್ತು, ಕಂಟಿನ್ಯೂ ಯೂಸ್ ಮಾಡ್ತಿದ್ದೆ ಅವರೊಂದು ಬಲವಂತದ ಮೇಲೆ. ಸೊ ನನಗ್ ಬಂದಿರೋ ರಿಸಲ್ಟ್ ಗೆ ನಾನು ಇವಾಗ 1,000 ಜನಕ್ಕೆ ಪ್ರವೋಕ್ ಮಾಡ್ತೀನಿ ಇದನ್ನ ತಗೊಳ್ಳಿ ಅಂತ ರಿಸಲ್ಟ್ ಬಂದಿದೆ. ವಿತ್ ಇನ್ 1 ಮಂತ್ ನಾನು ಆಕ್ಚುಲಿ ಅನ್ಕೊಂಡೇ ಇರ್ಲಿಲ್ಲ. ಬ್ಲಡ್ ಟೆಸ್ಟ್ ರಿಸಲ್ಟ್ಸ್ ಎಲ್ಲ ನಾರ್ಮಲ್ ಬಂದಿದೆ, ಥೈರಾಯ್ಡ್ ಎಲ್ಲ ಆವರೇಜ್ ಬಂದಿದೆ. ಸೊ ಇದರಿಂದ ನಂಗೆ ತುಂಬಾ ಖುಷಿ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಸರ್ ಪ್ರಾಡಕ್ಟ್. ಎಷ್ಟು ಟೈಮ್ ಆಯ್ತು ಸರ್ ನೀವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ? ಸರ್ 2 ಮಂತ್ಸ್, 2.5 ಮಂತ್, 3 ಮಂತ್ಸ್ ಆಯ್ತು ಸರ್ ಆಲ್ಮೋಸ್ಟ್. 3 ಮಂತ್ ಆಯ್ತು. ಓಕೆ 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 ಓಕೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಅನಘ ಸರ್. ಇವತ್ತು ಬೆಂಗಳೂರಿಂದಲ್ವ ಸರ್? ಬ್ಯಾಂಗ್ಳೂರ್ ಸರ್, ಹೌದು. ಎಸ್ ಎಸ್ ಎಸ್, ಥ್ಯಾಂಕ್